ಆಫ್ಟರ್ ಲಾಂಗ್ ಟೈಮ್ ಈಗ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ. ಅಂದರೆ ಒಂದು ಸ್ಮಾಲ್ ಚಿಕನ್ ಫ್ರೈ ಮಾಡೋದು. ಇದಂತೂ ಬ್ಯಾಚುಲರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದರಿಂದ ಇದನ್ನು ತೋರಿಸೋಣ ಅಂದ್ಬಿಟ್ಟು ಈಗ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಟವ್ ಹಚ್ಚಿದ್ದೀನಿ, ಒಂದು ಬಾಣಲೆಗೆ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ 1-2-3 ಸ್ಪೂನ್, ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ. ಆಯಿಲ್ ಕಮ್ಮಿ ತಿನ್ನೋರಾದರೆ ಕಡಿಮೆನೇ ಹಾಕ್ಕೊಳ್ಳಿ, ಪರವಾಗಿಲ್ಲ ಅಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಆಗ್ತಾ ಇದೆ. ತುಂಬಾ ಸಿಂಪಲ್ ಇದು, ಏನೇ ಇಲ್ಲ. ಒಂದು ಅರ್ಧ ಸ್ಪೂನು ಸೋಂಪು ಹಾಕ್ತಿದ್ದೀನಿ. ಸೋಂಪು ಬಿಸಿ ಆಗಿದ ತಕ್ಷಣ ಈರುಳ್ಳಿ ಹಾಕ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಈರುಳ್ಳಿ, 1-2 ಈರುಳ್ಳಿ ಹಾಕ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಇರಲಿ ಅಂತ. ಸೊ ಇದು ಚಪಾತಿ, ಪೂರಿ, ಬಿಸಿ ರೈಸ್ಗೆ ಎಲ್ಲದಕ್ಕೂ ಆಗುತ್ತೆ. ಅದರಿಂದ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಅಂದರೆ 1-2 ಈರುಳ್ಳಿ ಸಣ್ಣ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಆಗಲಿ, ಒಂದು ಗೋಲ್ಡನ್ ಕಲರ್ ಬರಬೇಕು. ನೋಡಿ, ಈರುಳ್ಳಿ ಬ್ರೌನ್ ಆಗಬೇಕು ಅಂದಾಗ ನಾವು ಸ್ವಲ್ಪ ಅದಕ್ಕೆ ಉಪ್ಪು ಸೇರಿಸ್ಕೊಂಡ್ರೆ ಅದು ಸ್ವಲ್ಪ ಬೇಗನೆ ನಮಗೆ ಅದು ಗೋಲ್ಡನ್ ಬ್ರೌನ್ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಅಂದರೆ ನೀವು ಕೈ ಆಡಿಸ್ತಾನೆ ಇರಬೇಕು, ಹಾಗೆ ಬಿಟ್ಬಿಡಬಾರ್ದು. ಚೆನ್ನಾಗಿ ಕೈ ಆಡಿಸ್ತಾ ಇರಿ, ಆವಾಗ ಫ್ರೈ ಆಗುತ್ತೆ. ಆಮೇಲೆ ನೋಡಿ, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದ್ರ ಜೊತೆಲೆ ಒಂದು 1/2 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಸೇರಿಸ್ಬಿಡೋಣ. ಚಿಕನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟೆ. ನಾವೀಗ ಇದಕ್ಕೇನೆ ಸ್ವಲ್ಪ ಅರಶಿನದ ಪುಡಿ ಸೇರಿಸ್ಕೊಳ್ಳೋಣ. ಇದಕ್ಕೆ ಮಸಾಲೆ ಜಾಸ್ತಿ ಇಲ್ಲ, ಅದರಿಂದ ತುಂಬ ಸಿಂಪಲ್. ಚಿಕನ್ದು ಸ್ಮೆಲ್ ಹೋಗಲಿ ಅಂತ ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕೋಣ. ಆಗಲೇ ನಾವು ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಅರಶಿನ ಪುಡಿ ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ನಾವು ಹಾಕಿರೋ ಶುಂಠಿ ಬೆಳ್ಳುಳ್ಳಿ, ಅರಿಶಿನ, ಉಪ್ಪು ಎಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು ಚಿಕನ್ನು ನೋಡಿ, ಒಂದು 3-4 ಮಿನಿಟ್ಸ್ ಚೆನ್ನಾಗಿ ಕೈ ಹಾಕಿದ್ರೆ ಈ ರೀತಿ ನೋಡಿ ಎಣ್ಣೆ ಬಿಟ್ಕೊಂಡಂಗೆ ಆಗುತ್ತೆ. ಈಗ ನಾವೇನು ಮಾಡೋಣ, ಸ್ಲೋ ಮಾಡ್ಕೊಬೇಡ, ಸ್ಟವ್ ಸ್ಲೋ ಮಾಡ್ಕೊಂಡು ನಾವು ಇದಕ್ಕೆ ಏನೇನು ಮಸಾಲೆ ಸೇರಿಸ್ಬೇಕು ಸೇರಿಸೋಣ. ತುಂಬ ಮಸಾಲೆ ಏನೂ ಹಾಕ್ತಾಯಿಲ್ಲ ನಾನು. ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಖಾರ ಬೇಕು, ಅದರಿಂದ ನಾನು 1-2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ. ಮತ್ತು ನೋಡಿ, 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್. ಮತ್ತು ಇದು ಚಿಕನ್ ಮಸಾಲ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ ಹಾಕಿದ್ದೀನಿ. ಈಗ ಹಾಕ್ಬಿಟ್ಟು ಸ್ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ. ಅಂದರೆ ಈ ಖಾರದ ಪುಡಿದು ಮತ್ತು ಆ ಚಿಕನ್ ಮಸಾಲ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ ಸ್ಲೋಲೇ ಸ್ವಲ್ಪ ಒಂದು 2-3 ಮಿನಿಟ್ಸ್ ನಾವು ಹಾಗೆ ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಬಿಡೋಣ. ನೋಡಿ, ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು 2 ಮಿನಿಟ್ಸಲ್ಲಿ ಚೆನ್ನಾಗಾಯಿತು. ಈಗೇನು ಮಾಡೋಣ, ಒಂದು ಅರ್ಧ ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಗ್ಲಾಸ್ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದ ನಂತರ ಇದನ್ನು ಒಂದು ತಟ್ಟೆ ಹಾಕಿ ನಾವು ಮುಚ್ಚಿ ಈಗ ಒಂದು 10 ನಿಮಿಷ ಬೇಗ ಬಿಡೋಣ. ಆಗಿದೆ ನೋಡಿ, ನಮ್ಮ ಚಿಕನ್ ಹೆಂಗೆ ಬೆಂದು ಎಣ್ಣೆ ಬಿಟ್ಕೊಂಡಿದೆ. ಅಂದರೆ ಮಧ್ಯೆ ಒಂದು ಸರಿ ಆದರೂ ಮುಚ್ಚಳ ತೆಗೆದು ಕೈ ಆಡಿಸಿ ನೋಡಿ. 10 ಮಿನಿಟ್ಸ್ಗೆ ಚಿಕನ್ ಚೆನ್ನಾಗಿ ಬೆಂದಿದೆ ಮತ್ತು ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ. ನಿಮಗೆ ಇಷ್ಟೇ ಸಾಕು ಅಂದರೆ ಸ್ಟವ್ ಆಫ್ ಮಾಡ್ಕೊಳ್ಳಿ.
ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ಡ್ರೈ ರೋಸ್ಟ್ ಬೇಕು ಅಂದರೆ ಫುಲ್ ಫ್ಲೇಮ್ ಜಾಸ್ತಿ ಕೊಟ್ಬಿಟ್ಟು ಒಂದು 2 ನಿಮಿಷ ಹಿಂಗೆ ಬಿಟ್ಟು ಮಧ್ಯೆ ಕೈ ಆಡಿಸ್ತಾ ಇರಿ, ಫುಲ್ಲು ಡ್ರೈ ರೋಸ್ಟ್ ಆಗಿಬಿಡುತ್ತೆ. ಇಷ್ಟೇ ಫ್ರೆಂಡ್ಸ್, ಚಿಕನ್ ಫ್ರೈ ರೆಡಿ. ಬ್ಯಾಚುಲರ್ಸ್ ಚಿಕನ್ ಫ್ರೈ ರೆಡಿ. ನಾವೀಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ಬ್ಯಾಚುಲರ್ ಚಿಕನ್ಸ್ ರೆಡಿಯಾಗಿದೆ. ನೀವು ಇದನ್ನು ಅನ್ನ ಸಾಂಬಾರು ಜೊತೆ ಬೇಕಾದ್ರೂ ತಿನ್ಬೋದು, ಅನ್ನ ರಸಮ್ ಜೊತೆ ತಿನ್ಬೋದು, ಇಲ್ಲ ಸ್ವಲ್ಪ ಗ್ರೇವಿ ಹಂಗೆ ನೀವು ತಗೊಂಡ್ರೆ ಚಪಾತಿ ಪೂರಿಗೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.